1857ರಿಂದ ಸರ್ ಸೌಂಡ್ ರೀಜರ 1857ರವರೆಗೆ ಭಾರತದಲ್ಲಿ ಬ್ರಿಟಿಷರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶೋಷಣೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಒಂದು 100 ವರ್ಷಗಳ ಅವಧಿಯಲ್ಲಿ ಭಾರತ ದೇಶದ ಮೇಲೆ ಅನಾದರಣೀಯ ಅತ್ಯಾಚಾರ ನಡೀತು. ಬ್ರಿಟಿಷರಿಗೆ ಅನ್ಯಾಯ ಮಾಡ್ಲಾಕತ್ತು, ದೌರ್ಜನ್ಯ ಮಾಡ್ಲಾಕತ್ತು, ನಮ್ಮ ಸಂಸ್ಕೃತಿ ಕೆಡಿಸ್ಲಾಕತ್ತು. ನಮ್ಮ ಶಿಕ್ಷಣದಲ್ಲಿ ಕ್ರೈಸ್ತ ಮಿಷನರಿಗಳು ಬೇರೆ ಬೇರೆ ಬೈಬಲಿನ ಶ್ಲೋಕಗಳನ್ನ ಬೋಧನೆ ಮಾಡ್ಲಾಕತ್ತು. ಈ ಕಡೆ ಇಸ್ಲಾಂ ಧರ್ಮ ನಾಶ ಮಾಡ್ಲಾಕತ್ತು, ಹಿಂದೂ ಧರ್ಮವನ್ನು ನಾಶ ಮಾಡಿ ಬ್ರಿಟಿಷ್ ಸಂಸ್ಕೃತಿಯನ್ನು ಭಾರತ ದೇಶದೊಳಗೆ ಬಿತ್ತಾಕ ಪ್ರಾರಂಭ ಮಾಡೋದು. ಇದರ ವಿರುದ್ಧ ಭಾರತೀಯರು ನಡೆಸಿದಂತ ಪ್ರತಿಭಟನೆಯೇ 1857ರ ದಂಗೆ. ಇದಕ್ಕೆ ಮೊದಲ ಬಾರಿಗೆ 1857ರ ಸ್ವತಂತ್ರ ಸಂಗ್ರಾಮ ಅಂತ ಕರೆದಂತ ವ್ಯಕ್ತಿ ಯಾರು ಅಂದ್ರೆ ವಿ.ಡಿ. ಸಾವರ್ಕರ್. ಭಾರತೀಯರೆಲ್ಲ ನಾವೇನ್ ಕರಿತೀವಿ ಅಂದ್ರೆ ಮೊದಲು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದು ಕರಿತೀವಿ. ಆದ್ರೆ ಬ್ರಿಟಿಷರು ಇದಕ್ಕೆ ಏನಂತ ಕರೆದ್ರು ಅಂದ್ರ ಸಿಪಾಯಿ ದಂಗೆ ಅಂತ ಕರೆದ್ರು. ಬ್ರಿಟಿಷರು ಭಾರತೀಯರು ಮೊದಲ ಸ್ವತಂತ್ರ ಸಂಗ್ರಾಮ ಮೊದಲ ಕರೆದಂತ ವ್ಯಕ್ತಿ ವಿ.ಡಿ. ಸಾವರ್ಕರ್ ಬರೆದಂತ ಒಂದು ಗ್ರಂಥ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಯಿಂಟ್. ನೆಕ್ಸ್ಟ್ ಇದಕ್ಕೆ ಕಾರಣಗಳು. ಒಂದನೇದು ರಾಜಕೀಯ ಕಾರಣ. ಭಾರತ ದೇಶದಲ್ಲಿ ಬಂದಿರುವಂತ ಬ್ರಿಟಿಷರು ಭಾರತೀಯ ರಾಜರುಗಳ ಅಧಿಕಾರವನ್ನ ಅಪಹರಣ ಮಾಡೋದು. ಈ ಉದಾಹರಣೆ ಪಶ್ಚಿಮ ಬಂಗಾಳದೊಳಗೆ ಸಿರಾಜುದ್ ದೌಲನನ್ನ, ಮೀರ್ ಕಾಸಿಮನನ್ನ, ಔಧದ ಶುಜಾ-ಉದ್ ದೌಲನನ್ನ, ದೆಹಲಿಯ 2ನೇ ಶಾ ಆಲಮನ ಅಧಿಕಾರವನ್ನ ಮೊಟಕುಗೊಳಿಸಿ ತಾವೇ ಅಧಿಕಾರ ಮಾಡಕ್ ಪ್ರಾರಂಭ ಮಾಡಿದ್ರು. ಅವಾಗ ಭಾರತೀಯ ಪ್ರಜೆಗಳಲ್ಲಿ ಏನು ಉಂಟಾಯ್ತು ಅಂತಂದ್ರ ನಮ್ಮ ರಾಜರಿಗೆ ಇವರು ಸ್ವತಂತ್ರ ನೀಡಂಗಿಲ್ಲ, ನಮ್ಮ ರಾಜರು ನಮ್ಮ ಅಭಿವೃದ್ಧಿ ಮಾಡಂಗಿಲ್ಲ, ಬ್ರಿಟಿಷರೇ ಇದರೆಲ್ಲ ಕುತಂತ್ರಿಗಳು ಅಂತ ತಿಳ್ಕೊಂಡು ಬ್ರಿಟಿಷರ ವಿರುದ್ಧ ಎಲ್ಲ ಭಾರತೀಯರು ರಾಜರುಗಳ ಬೆಂಬಲದೊಂದಿಗೆ ಹೋರಾಟಕ್ಕೆ ಮುಂದಾದ್ರು. ಆಗ ಪ್ರಾರಂಭವಾಗಿದೆ 1857. ಇದೇ ರಾಜಕೀಯ ಕಾರಣದೊಳಗ ಲಾರ್ಡ್ ವೆಲ್ಲೆಸ್ಲಿ ಎನ್ನುವಂತ ವ್ಯಕ್ತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸ್ತಾನ. ಖಾನ್ ವಾಲಿಸಾ ಅನ್ನುವಂತ ವ್ಯಕ್ತಿ ಕಾಯಂ ಜಮೀನ್ದಾರಿ ಪದ್ಧತಿ. ಲಾರ್ಡ್ ವಿಲಿಯಂ ಬೆಂಟಿಂಕಾ ಅನ್ನುವಂತ ವ್ಯಕ್ತಿ ಸತಿ ಸಹಗಮನ ಪದ್ಧತಿ. ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿ. ಏನ್ ಚಿಂತೆ ಮಾಡಬೇಕು. ಖಾನ್ ವಾಲಿಸಾ ಜಮೀನ್ದಾರಿ ಪದ್ಧತಿ, ಕಾಯಂ ಜಮೀನ್ದಾರಿ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಂಕಾ, ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತ ಕಾಯ್ದೆಗಳನ್ನು ತರುವುದರ ಮೂಲಕ ಭಾರತೀಯ ರಾಜರುಗಳ ಮೇಲೆ ಒತ್ತಡ ಹಾಕಿದ್ರು ಅನ್ನೋದು ಒಂದು ಕಾರಣ. ಎರಡನೇದು ಆರ್ಥಿಕ ಕಾರಣ. ಭಾರತ ದೇಶದೊಳಗೆ ಸಿಗುವಂತ ಸಂಪತ್ತೆಲ್ಲ ದೋಚಿದ್ರು. ಬಂಗಾರ, ಬೆಳ್ಳಿ, ವಜ್ರ, ಮುತ್ತು, ರತ್ನ, ತಾಮ್ರ, ಕಬ್ಬಣ, ತಗಡ, ತಟ್ಟ, ಮಣ್ಣ, ಗಡಿಗಿ, ಕೊಳತು, ಕಟಿಗಿ ಎಲ್ಲಾನು ಸಾಲಿಲ್ಲವ್ರಿ. ದರಿದ್ರ ಜನ ಯಾರು ಅಂದ್ರ ಬ್ರಿಟಿಷರ್. ಬೆಳ್ಕೊಳ್ತಿರೋ ಜನ ಯಾರು ಅಂದ್ರ ಬ್ರಿಟಿಷರ್. ಅವ್ರಿಗೆ ದಾನ ಮಾಡಿದ ಪರಂಪರೆ ಯಾರು ಅಂದ್ರ ನಾವು 8 ವರ್ಷ 400 ವರ್ಷ ದಾನ ಮಾಡಿದ್ರು ಯಾರು ನಾವು ಭಾರತೀಯರು. ಅವರು ಎಷ್ಟು ಲಾಚಿಗೆಟ್ಟವ್ರಿದ್ರು ಡ್ಯಾಶ್ ಬ್ರಿಟಿಷರ್ ಅಂದ್ರ ಸುಮ್ಮ ಉತ್ತರ ಪ್ರದೇಶದೊಳಗೆ ಕುಂಬಾರ ನೋಡ್ರಿ. ಈ ಕುಂಬಾರ ತನ್ನ ಹವ್ಯಾಸ ಕುಂಬಾರ ಗಡಿಗೆ ಚಂದ ಗಡಿಗೆ ಮಾಡಿದ. ಆ ಗಡಿಗಿನ ಸುದಕ್ಕೆ ಹೆಲಿಕಾಪ್ಟರ್ ಹಾಕೊಂಡು ಇಂಗ್ಲೆಂಡ್ ನೋಡೋದು. ಬಂಗಾರ ಬೆಳ್ಳಿ ಸಿಕ್ಕರು ಬಿಡ್ತಾರೆ. ಇವರೆಲ್ಲ ಹೈ ಲೆವೆಲ್ ಭಿಕ್ಷಕರು ಬ್ರಿಟಿಷರು. ಮೊಹಮ್ಮದ್ ಗಜನಿ, ಮೊಹಮ್ಮದ್ ಗೋರಿ, ಮೊಘಲರು ಮತ್ತ ಈ ಅಲೆಕ್ಸಾಂಡರ್ ಅಂತವ್ರೆಲ್ಲ ಲೋ ಲೆವೆಲ್ ಭಿಕ್ಷಕರು. ಹೆಲಿಕಾಪ್ಟರ್ ವಿಮಾನದಾಗ ಒಯ್ದಂತ ಭಿಕ್ಷಕರು. ಅವ್ರ ಪ್ರಾಣಿಗಳ ಮೇಲೆ ಒಯ್ದ್ರು. ಕುದುರೆ, ಒಂಟಿ, ಆನೆ ಮೇಲೆ ತಗೊಂಡು ಅವ್ರು ಹೋದ್ರು. ಇವ್ರದ್ರ ಹೆಲಿಕಾಪ್ಟರ್ ವಿಮಾನದಾಗ ತಗೊಂಡವ್ರು. ಟೋಟಲಿ ಒಂದು 600 ವರ್ಷಗಟ್ಟಲೆ ಭಾರತದ ಸಂಪತ್ತು ಒಯ್ದಾರ. 600 ವರ್ಷ ಭಾರತದ ಸಂಪತ್ತು ಒಯ್ದ್ರು. ಭಾರತದ್ದು ಒಂದೇ ಒಂದು ಅಷ್ಟು ಸಂಪತ್ತಿನಿಂದ ರಾಷ್ಟ್ರ ಯಾವಾಗಿತ್ತು ಅಂದ್ರ 40,000 ಒಂಟೆಗಳ ಮೇಲೆ ಮೊಹಮ್ಮದ್
ಗಜನಿ ಬಂಗಾರ ವಜ್ರ ಒಯ್ತಾನೆ, ಬರೇ ಓನ್ಲಿ ಬಂಗಾರ ವಜ್ರ 40,000 ಹೊಟ್ಟೆ. ಮತ್ತ ಅವ ಆ ನಮ್ನಿ ಒಯ್ದಾನ ಅಂದಾಗ ಹೆಲಿಕಾಪ್ಟರ್ನಾಗ ಹೆಂಗ್ ಒಯ್ದಿರ್ಬೇಕು? ಅಷ್ಟು ಒಯ್ದ್ರು ಭಾರತ ದೇಶ 257 ರಾಷ್ಟ್ರದೊಳಗೆ ಯಾರ ಇನ್ನ ಬರ್ತಿದ್ರು ಬರಲೇ ಇರ್ತೈತಿ. ಅಷ್ಟು ಶ್ರೀಮಂತ ಇದ್ದೇವೆ ನಾವು ಹಿಂದಿನ ಕಾಲದೊಳಗೆ. ಈಗ ಒಂದು ಸ್ವಲ್ಪ ಬಡವರಾಗಿರೋಕ್ಕೆ ಅದ್ರ ಕಣ್ಣ ಬಣ್ಣ ಅಂದ್ರ ಭಾರತ ದೇಶದ ಸಂಪತ್ತನ್ನು ದೋಚುವಂತ ಇವರ ಇತಿಹಾಸವನ್ನ ಮೊದಲು ದಾಖಲೆ ಮಾಡಿದಂತ ವ್ಯಕ್ತಿ ದಾದಾಬಾಯಿ ನೌರೋಜ್. ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನ ಮಂಡನೆ ಮಾಡಿರುವಂತ ವ್ಯಕ್ತಿ. ಹೀಗೆ ಭಾರತದ ಸಂಪತ್ತನ್ನು ಲೂಟಿ ಮಾಡುವಂತ ಬ್ರಿಟಿಷರ ವಿರುದ್ಧ ಭಾರತೀಯರು ವಿಚಾರ ಮಾಡಿದ್ರು. ಹಿಂಗೆ ತಗೊಂಡು ಇವ್ರು ಏನು ಸಾಲ ಕೆಲವರಿಗೆ ಅಂತ ತಿಳ್ಕೊಂಡು ಪ್ರತಿಭಟನೆ ಇಳಿದ್ರು ಅಂತ ತಿಳ್ಕೊಂಡ್ ಬರುತ್ತೆ. ಮೂರನೇ ಶೈಕ್ಷಣಿಕ ಮತ್ತು ಧಾರ್ಮಿಕ. ಭಾರತ ದೇಶದಲ್ಲಿ ಹಿಂದೂ ಮತ್ತು ಇಸ್ಲಾಂ ಧರ್ಮ ಎರಡು ಪ್ರಮುಖವಾಗಿರುವಂತ ಧರ್ಮಗಳು. ಈ ಸಂಪ್ರದಾಯಗಳನ್ನ ನಾಶ ಮಾಡಿ ಕ್ರೈಸ್ತ ಸಂಪ್ರದಾಯಗಳನ್ನೇ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿತ್ತು. ಮೇಲಾಗಿ ಶಾಲಾ ಕಾಲೇಜುಗಳಲ್ಲಿ ಕುರಾನ್ ಓದಬಾರದು, ವೇದಗಳು ಓದಬಾರದು, ಭಗವದ್ಗೀತೆ ಓದಬಾರದು, ಅವೆಲ್ಲ ನಿರರ್ಥಕ, ಬೈಬಲ್ಲೆ ಓದಬೇಕಂತ ತಿಳ್ಕೊಂಡು ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಕ್ ಚಲೋ ಮಾಡೋದು. ಜಗತ್ತಿನಲ್ಲೇ ಅತ್ಯಂತ ಸುಳ್ಳಿನಿಂದ ಕೂಡಿರುವಂತ ಗ್ರಂಥ ಬೈಬಲ್. ಅಂಥದ್ದನ್ನ ನಮ್ಮ ಶಿಕ್ಷಣ ಪದ್ಧತಿಯೊಳಗೆ ಹಾಕಿದ್ರು. ಅಂಥದ್ದನ್ನ ನಮ್ಮ ಧರ್ಮಗಳನ್ನ ಪೂಜಾ ಮಾಡಬಾರ್ದು, ನಮಾಜ್ ಮಾಡಬಾರ್ದು, ಬರೀ ಚರ್ಚ್ ಅದನ್ನೇ ಪ್ರಚಾರ ಮಾಡಾಗ. ಹೀಗಾಗಿ ಭಾರತೀಯ ವಿಚಾರ ಮಾಡೋದು ಈಗ ಹಿಂದೂ ಧರ್ಮ ನಂಬಲ್ರು, ಈಗ ಇಸ್ಲಾಂ ಧರ್ಮ ನಂಬಲ್ರು, ಇಬ್ರು ಕೂಡ ಜಾಡಿ ಸ್ವಾತಂತ್ರ್ಯ ಮಾಡಲೇ ಅವ. ಆ ಜಾಡಿ ಸ್ವಾತಂತ್ರ್ಯ ನಡಲೇ ಅಂತಿದ್ದೆ 1857 ತಪ್ಪದೇ ಪ್ರಚಾರ ಮಾಡೋದು. ಈ ಜಗತ್ತಿನ ಸೃಷ್ಟಿಕರ್ತನೇ ಯೇಸು ಕ್ರಿಸ್ತ ಅಂದ್ಬಿಟ್ರು. ಪರಮಾತ್ಮ ಹೋಯ್ತು, ಅಲ್ಲಾ ಹೋಯ್ತು, ಅವ್ರೇ ನಂಬಕ್ ನಾವು ಇಂಥವ್ರೆ ತಪ್ಪು ಹೇಳಕ್ ಮಾಡಿದ್ರು. ಅವಾಗ ಭಾರತೀಯರ ನೊಂದು ಯುದ್ಧಕ್ಕೆ ಮುಂದಾದ್ರು ಅಂತ ತಿಳ್ಕೊಂಡ್ ಬರ್ತದೆ. ನೆಕ್ಸ್ಟ್ ತತ್ಕ್ಷಣದ ಕಾರಣ, ಸೈನಿಕ ಕಾರಣ ಅಂತ ತಿಳ್ಕೊಂಡ್ ಬರ್ತದೆ. ಈ ಸೈನಿಕ ಕಾರಣದೊಳಗ ಬ್ರಿಟಿಷ್ ದುಷ್ಟರು ಏನ್ ಮಾಡಿದ್ರು ಅಂದ್ರೆ ಭಾರತೀಯ ಸೈನಿಕರಿಗೆ ಕಡಿಮೆ ಸಂಬಳ, ಹೆಚ್ಚಿನ ಕೆಲಸ. ಬ್ರಿಟಿಷ್ ಸೈನಿಕರಿಗೆ ಕಡಿಮೆ ಕೆಲಸ, ಹೆಚ್ಚಿನ ಸಂಬಳ. ಬ್ರಿಟಿಷ್ ಸೈನಿಕರಿಗೆ ಚಲೋ ಊಟ, ಚಲೋ ಬೂಟ, ಚಲೋ ಪ್ಯಾಂಟ್, ಚಲೋ ಅರ್ಮಿ. ಅವ್ರದ್ದೇನು ಕೆಲಸ ಬರೀ ತಿರುಗಾಡೋದು, ಪೇಮೆಂಟ್ರೆ 8 ಪಾಠ. ಭಾರತೀಯ ಸೈನಿಕರು ಊಟ ಇರಬೇಕು, ಯುರೋಪ್ ಬೇರೆ ಬೇರೆ ಸಾಗರದೊಳಗೆ ಈಜಾಡ್ ಯುದ್ಧ ಮಾಡ್ಬೇಕು. ಇವ್ ಕರೆ ಪೇಮೆಂಟ್ ಇಟ್ಟೆ, ಕಡಿಮೆ ಲೆವೆಲ್ ಊಟ, ಹೊರಕ್ಕೆ ಊಟ, ಹೊರಕ್ಕೆ ಅಂಗಿ. ನಮ್ಮ ಭಾರತೀಯ ಸೈನಿಕರು ಇಂತಹ ತಾರತಮ್ಯ ಸೈನ್ಯದೊಳಗೆ ಮಾಡಿದ್ರು. ಇಷ್ಟಾದ್ರೂ ಭಾರತೀಯರು ಸಹಿಸ್ಕೊಂಡಿದ್ರು. ಇವರು ನಮ್ಮನ್ನ ಆಳೋ ಬ್ರಿಟಿಷರ್ ಅಂದಾಗ ಅವ್ರು ಕೊಟ್ಟಿದ್ದೇ ನಾವು ತಿನ್ಬೇಕಲ್ಲಪ್ಪ ಅಂತ ತಿಳ್ಕೊಂಡು ಸಹಿಸ್ಕೊಂಡಿದ್ರು. ಆದಾಗ್ಯೂ ಮತ್ತೇನ್ ಮಾಡಿದ್ರು, ಎನ್ಫೀಲ್ಡ್ ಬಂದೂಕುಗಳನ್ನು ಜಾರಿಗೊಳಿಸೋದು. ಯಾವ ಬಂದೂಕ? ಈ ಎನ್ಫೀಲ್ಡ್ ಬಂದೂಕುಗಳು ಏನಿದ್ದು ಅಂತಂದ್ರೆ ಅವು ಅಲ್ಲೇ ಹರಿದು ಮತ್ ಹಾಕ್ಬೇಕಾಗಿತ್ತು. ಅದ್ರೊಳಗೆ ಅಲ್ಲೇ ಹರಿದು ಹಾಕ್ತಾರ ಅಂತಂದಾಗ ಅವ್ರೇನ್ ಪ್ಲಾನ್ ಮಾಡಿದ್ರು, ಹಿಂದೂಗಳಿಗೆ ಹಸು ಪವಿತ್ರ, ಮುಸ್ಲಿಮರಿಗೆ ಹಂದಿ ಅಪವಿತ್ರ. ಹಸುವಿನ ಮಾಂಸವನ್ನು ಒಬ್ಬ ಹಿಂದೂ ಯಾರಾದ್ರೂ ಹಲ್ಲಿನೊಳಗೆ ಕಡದ ಅಂದ್ರೆ ಆಟೋಮೆಟಿಕ್ ಕ್ರೈಸ್ತರ ಪಾದಾಟ. ಮುಸ್ಲಿಂ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿ ಹಂದಿ ಮಾಂಸವನ್ನು ಒಂದೇ ಒಂದ್ಸಲ ಹಿಂಗ್ ಕಡದ ಅಂದ್ರೆ ಆಟೋಮೆಟಿಕ್ ಕ್ರೈಸ್ತರ ಪಾದಾಟ. ಈ ನಾಟಕ ವಿಚಾರ ಮಾಡಿ ಅವ್ರೇನ್ ಮಾಡಿದ್ರು, ಆ ಎನ್ಫೀಲ್ಡ್ ಬಂದೂಕುಗಳಿಗೆ, ತೋಟಾಗಳಿಗೆ ಕೊಬ್ಬು ಸವರಿದ ತೋಟಾಗಳನ್ನ ಜಾರಿಗೊಳಿಸುದು. ಹಂದಿ ಮಾಂಸ, ಹಸುವಿನ ಮಾಂಸವನ್ನ ಸವರಿ ಬಿಟ್ಟು ಇವ್ರು ಅದನ್ನ ಅಲ್ಲಿ ಹರಿದ ಹಾಕಬೇಕು ಹಿಂದೂ ಮುಸ್ಲಿಂ ಸೈನಿಕರು. ಅವಾಗ 34ನೇ ರೆಜಿಮೆಂಟಿನ ಮಂಗಳ ಪಾಂಡೆ ಮೀರತ್ತಿನೊಳಗೆ ಏನ್ ಮಾಡದ, ಪ್ಯಾರಕಪುರದ ಮೀರತ್ತಿನೊಳಗ 34ನೇ ರೆಜಿಮೆಂಟಿನ ಮಂಗಳ ಪಾಂಡೆ ಆ ಗನ್ಗಳನ್ನ ಬಳಕೆ ಮಾಡೋದು ನಿರಾಕರಿಸ್ತ. ನಾ ಅಲ್ಲಿ ಇರಂಗಿಲ್ಲ, ಬ್ರಾಹ್ಮಣರೇ ಮಾಡಂಗಿಲ್ಲ ಅಂದ. ಯುರೋಪಿಯನ್ ಅಧಿಕಾರಿಗಳು ಬಂದು ಏನಿ ಮಾಡ್ಲೇಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದ್ರು. ಮಾಡ್ಲೇಬೇಕಂತ ಒತ್ತಾಯ ಮಾಡಿದೊಳಗ 1857 ಮೇ 10ರಂದು 2 ಅಧಿಕಾರಿಗಳನ್ನು ಕೊಂದೇ ಬಿಟ್ಟ. ನನ್ನ ಪರಂಪರೆಯನ್ನ, ನನ್ನ ಧರ್ಮವನ್ನ, ನನ್ನ ಸಂಸ್ಕಾರವನ್ನ ಬಿಟ್ಟು ನಾ ಮಾಡಂಗಿಲ್ಲ ಅಂತ ಹೇಳ್ತೀನಿ, ಒತ್ತಾಯ ಯಾಕೆ ಮಾಡ್ತಿರೋ ಅಂತ ತಿಳ್ಕೊಂಡು 2 ಅಧಿಕಾರಿಗಳನ್ನು ಕೊಂದ. ಕೊಲ್ಲುವುದರ ಮೂಲಕ 1857ರ ದಂಗೆಯನ್ನು ಆರಂಭಿಸಿದ ವ್ಯಕ್ತಿ ಯಾರು? ಯಾರು ಕೊಲೆ ಮಾಡೋದು?
ಮೇ 10 ಏನ್ ಚಲೋ ಆಯ್ತು 1857 ತಂಗೆ ಸಿಪಾಯಿ 1857ರ ದಂಗೆ. ನೀತಿ ಗೊತ್ತಾಗ್ತದೆ ಮುಂದೆ ಜಂಪ್ ಮಾಡ್ಬಿಡ್ತೀನಿ ಕಣ್ಣೆ ತೋಳಾಗ ಜಂಪ್ ಅಟ್ಟೆ ಒಳಗೆ ಕೂತ ಕಣ್ಣ ಸರಿ 1857 ಮೇ 10ರಂದು 1857 ದಂಗೆ ಪ್ರಾರಂಭವಾಗಿ ಮೇ 11ರಂದು ಎಲ್ಲ ಭಾರತೀಯ ಸೈನಿಕರು ದೆಹಲಿಯನ್ನು ಸ್ವಾಧೀನಪಡಿಸ್ಕೊಂಡ್ಬಿಟ್ರು, ದೆಹಲಿಯನ್ನು ವಶಪಡಿಸ್ಕೊಂಡ್ಬಿಟ್ರು. ದೆಹಲಿ ಒಳಗ ಭಾರತೀಯ ಸೈನಿಕರನ್ನ ಕೆಲವು ಬ್ರಿಟಿಷರು ಬಂಧಿಸಿದ್ರು, ಅವರನ್ನು ಬಿಡುಗಡೆ ಮಾಡಿದ್ರು. ದೆಹಲಿ ವಶಪಡಿಸಿಕೊಂಡ ತಕ್ಷಣ ಬ್ರಿಟಿಷರು ಭಯಭೀತರಾದರು. ಅವಾಗ ಎರಡನೇ ಬಹದ್ದೂರ್ ಶಾ ಅನ್ನುವಂತ ಒಬ್ಬ ವ್ಯಕ್ತಿ ಮುದುಕ್ ಮನುಷ್ಯ ಇದ್ದದು, ಒಂಥರ ಗೊತ್ತಿತ್ತು. ಅದ್ರ ಭಾರತೀಯ ಸೈನಿಕರು ಎಳ್ಕೊಂಬಂದ್ರು. ಅಂಕಂತ ನಮ್ಮ ರಾಜ ನೀನೇ ಆಗಲಿ ಅಂತ ಕೂಡ ತಂದು ಚೇರ್ ಮೇಲೆ ಹೋಗುದು ಅಲ್ಲೇ ಅಂತ ಹೇಳಿ. ಅಂದ್ರ 1857ರಲ್ಲಿ ಭಾರತೀಯ ಸೈನಿಕರ ರಾಜನಾದಂತ ವ್ಯಕ್ತಿ ಎರಡನೇ ಬಹದ್ದೂರ್ ಶಾನನ್ನ ಸೈನಿಕನನ್ನ ರಾಜನನ್ನಾಗಿ ಮಾಡಿದ್ರು ಅಂತ ಬರ್ತೈತಿ. ಹೀಗೆ ಈ ಸುದ್ದಿ ಬೇರೆ ಬೇರೆ ಕಡೆ ಹರಡಿ ಅನೇಕ ಕಡೆ ಈ ಚಳುವಳಿ ಪ್ರಾರಂಭವಾಯಿತು. ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದೆಹಲಿಯಲ್ಲಿ ಭಕ್ತ ಖಾನ್, ದೆಹಲಿಯಲ್ಲಿ ಭಕ್ತ ಖಾನ, ಬಿಹಾರದೊಳಗ ಕುನ್ವರ್ ಸಿಂಗ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಮುಂಡರಗಿಯಲ್ಲಿ ಭೀಮರಾಯ, ಸುರಪುರದಲ್ಲಿ ವೆಂಕಟರಾಯ, ಸುರಪುರದಲ್ಲಿ ವೆಂಕಟರಾಯ, ನಾಗಪುರದಲ್ಲಿ ನಾನಾ ಸಾಹೇಬ್. ಈಗ ಅನೇಕ ಕಡೆ ಈ ದಂಗೆಯ ವಿಚಾರ ತಿಳಿದು ದಂಗೆಗಳನ್ನು ಅನೇಕ ಕಡೆ ನಡೆದಂತ ಸಮಯದಲ್ಲಿನೇ ಕ್ರಾಂತಿಕಾರಕವಾಗಿ ಹೋರಾಟ ಮಾಡಿರುವಂತಹ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರನ್ನ ಮೊದಲನೇ ಹಂತದೊಳಗೆ ಸೋಲಿಸಿಬಿಟ್ಟಿರ್ತಾಳ. ಎರಡನೇ ಹಂತದೊಳಗ ಊರೋಜನ ನೇತೃತ್ವದೊಳಗ 400 ಜನ ಬ್ರಿಟಿಷರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಿಡಿಯಾಕ ಬರ್ತಾರೆ. 400 ಜನ ಗಂಡಸರು ಒಬ್ಬಾಕಿ ಮಹಿಳೆ ಹಿಡಿಯಾಕ ಬರ್ತಾರೆ. ತಾಕತ್ತಿರಬೇಕು ತಿಳ್ಕೊಳ್ಬೇಕು. ಒಬ್ಬಾಕಿನೇ ಭಾರತದ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒಬ್ಬಾಕಿ 400 ಗಂಡಸರು ಹಂಗಿರ್ಬೇಕು ಗಂಡಸರು. ಅವಾಗ ಕಲ್ಪಿ ಎನ್ನುವ ಕೋಟೆ ಮ್ಯಾಲಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕುದುರೆ ಮೇಲೆ ಜಿಗಿತಾಳ. ದಾಮೋದರ ಎನ್ನುವ ಮಗನನ್ನ ಕಟ್ಟಿಕೊಂಡು, ಮಗನ ಹೆಸರೇನು ಅಂದ್ರ ದಾಮೋದರನನ್ನ ಕಟ್ಟಿಕೊಂಡೆ ಕುದುರೆ ಮೇಲೆ ಜಿಗಿದು ಉಜ್ಜಯಿನಿ ಕಡೆ ಹೊರಲಾಕ ಚಾಲು ಮಾಡ್ತಾಳ. ಆಕೆ ಹಿಡಿಲಾಕ ಅವೇ 400 ಜನ ಬೆನ್ನ ಹತ್ತಿ ಬಿಡ್ತಾರ. 400 ಕುದುರೆಗಳು ಬೆನ್ನು ಹತ್ತದಾಗ ಭಾರತದ ಮಹಿಳೆ ಕ್ರಾಂತಿಕಾರಕವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ಕೊಂಡು ಮುಂದೆ ಓಡ್ತಿರ್ತಾಳ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಒಂದು ತಾಕತ್ ಏನಿತ್ತು ಅಂತಂದ್ರೆ ಓಡುತ್ತಿರುವಂತ ಕುದುರೆಯನ್ನ ತಕ್ಷಣ ನಿಲ್ಲಿಸೋ ತಾಕತ್ತಿತ್ತು. ಆದ್ರೆ ಆ ಗಣಮಕ್ಕಳಿಗೆ ನಿಲ್ಲಿಸೋ ತಾಕತ್ ಇರಲಿಲ್ಲ. ಎರಡು ಕಣ್ಣುಗಳಿದ್ದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಡೆ ಮುಂದೆ ಹೋಗುವಂತ ಸಮಯದೊಳಗೆ ಹಿಂಗೊಮ್ಮೆ ನೋಡಲು ವೇಗವಾಗಿ ಬ್ರಿಟಿಷರ ಕುದುರೆಗಳು ಬರ್ತಿದ್ದು. ವೇಗವಾಗಿ ಕುದುರೆಗಳು ಬರೋದನ್ನು ನೋಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡಿದ್ಲು, ಜರ 20-20 ಆಡ್ಬೇಕಂತ. ಒಬ್ಬಾಕಿನೇ ಯಾರು ಇಲ್ಲ. ಅವಾಗ ಹಿಂದೆ ಕಟ್ಕೊಂಡು ಮಗನನ್ನ ಮುಂದೆ ತಗೊಂಡು ಲಗಾಮನ್ನ ಬಾಯಿಯೊಳಗೆ ಹಿಡಿದ 2 ಕಡ್ಗ ಆ ಕುದುರೆ ಏನ್ ಮಾಡ್ಬಿಟ್ಲು, ತಕ್ಷಣ 2 ಕಾಲು ಕುದುರೆ ಮ್ಯಾಲ ಎತ್ತಿಸಿ ನಿಲ್ಲಿಸ್ಬಿಟ್ಲು. ತಕ್ಷಣ ಕುದುರೆ ನಿಂತು ಬಿಡುದು. ನಿಂತ ತಕ್ಷಣ 2 ಕಡ್ಗ ಆ ಕಡೆ ಒಂದು ಈ ಕಡೆ ಒಂದು ಹಿಡಿದು. ಈಗ ಹಿಡಿದ ತಕ್ಷಣ ಅವಕ್ಕೆ ತಕ್ಷಣ ಕುದುರೆ ನಿಲ್ಲಿಸಕ್ ಬರುತ್ತಿದ್ದಿಲ್ಲ ಬ್ರಿಟಿಷರಿಗೆ. ಸೀದಾ ಬಂದ ಆ ಕಟಕಕ್ಕೆ ಕಟಕ ಕೈ ಹತ್ತಿದ ಚರಕ್, ಕಿವಿ ಹತ್ತಿದ ಚರಕ್, ಗಂಡು ಹತ್ತಿದ ಚರಕ್, ಬೆಂಡೆಕಾಯಿ ಸೌತೆಕಾಯಿ ಹೆಸರು ಮಾಡಿಬಿಟ್ರು. ಏನೇನು ಅಂದ ಹತ್ತವೆಲ್ಲ ಚರಕ್ ಹತ್ತು ಹೋಗ್ಬಿಡ್ತಿದ್ವಿ. ಹಿಡ್ದ ಹೊಡೆದಿ ಸುದಕ್ಕೆ ಪಟ್ಟ ಹರಿತವಾದಂತ ಕಟಕ ಸುಮ್ ಬೀಳ್ತಿದ್ದು, ಮಡಚ್ಕೊಂಡು ಸುಮ್ ಬೀಳ್ತಿದ್ದು. ಇದನ್ನು ನೋಡಿ ಊರೋಜ ಅನ್ನುವಂತ ವ್ಯಕ್ತಿ ಏನು ಉದ್ಗಾರ ತೆಗಿತಾರಂದ್ರ, ಭಾರತದ ಆ ಮಹಿಳೆಗೆ ಇಬ್ಬರು ರಾಜರುಗಳು ಬೆಂಬಲ ಕೊಟ್ಟಿದ್ದೆ. ಆದರೆ 1857ರಲ್ಲಿನೇ ಭಾರತ ಸ್ವತಂತ್ರವಾಗುತ್ತಿತ್ತು. ಆದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೊಡೆಯುವ ಹೊಡೆತದಿಂದ ಇಂಗ್ಲೆಂಡ್ ದೇಶದಲ್ಲಿ ನಾನು ಮಲಗಿದಾಗಲೂ ಕೂಡ ಆ ಕಲ್ಪನೆ ಕಣ್ಮುಂದೆ ಬಂದಾಗ ಎಚ್ಚರವಾಗುತ್ತದೆ. ಹಂಗೊಡದ ಊರೋಜ ಕ್ಯಾಂಪೆಲ್ಲ ಅಂತ ತಿಳ್ಕೊಂಡು ಈಗ ಹಿಡ್ಲಾಕ್ ಬಂದವ್ರು ಇಬ್ಬರಿಗೂ ಕನಸಿನಾಗ ಹೋದ ಸೋದಕ್ಕೆ ಬೆವರು ಬಿಡ್ತಿತ್ತು. ಎಲ್ಲ ಬೆವರು ಇವರೆಲ್ಲ
ವೇಳೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಏನಂತ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಜಾಸ್ತಿ ರೈಟ್. ಹೀಗೆ ಹೋರಾಟ ನಡೆದಂತ ಸಮಯದೊಳಗ ಲಾರ್ಡ್ ಕ್ಯಾನಿಂಗ ಅನ್ನುವಂತ ವ್ಯಕ್ತಿ, ಲಾರ್ಡ್ ಕ್ಯಾನಿಂಗ, ಉರೋಜಾ ಕ್ಯಾಂಪೆಲ್ಲ ಅನ್ನುವ ಪ್ರಮುಖ ಅಧಿಕಾರಿಗಳು ಬಂದೇನ್ ಮಾಡಿದ್ರು ಅಂತಂದ್ರ ಅಲ್ಲಲ್ಲಿ ಈ ದಂಗೆಯನ್ನ ಹತ್ತಿಕ್ಕುವುದರ ಮೂಲಕ ಬ್ರಿಟಿಷರು ಇಲ್ಲಿ ಯಶಸ್ವಿಯಾದರು. ಭಾರತೀಯರು ಒಕ್ಕಟ್ಟು ಇಲ್ಲದೆ ವಿಫಲತೆ ಹೊಂದಿದರು ಅಂತ ಬರುತ್ತದೆ. 1857ರಲ್ಲಿ ಭಾರತೀಯರು ಸೋಲಲು ಪ್ರಮುಖವಾದ ಕಾರಣಗಳು: ಒಂದು, ಶಸ್ತ್ರಾಸ್ತ್ರಗಳ ಕೊರತೆ, ಒಗ್ಗಟ್ಟಿನ ಕೊರತೆ, ನಾಯಕತ್ವದ ಕೊರತೆ, ಸಂಪರ್ಕ ಸಾಧನದ ಕೊರತೆ, ಪ್ರಬಲವಾದ ಬ್ರಿಟಿಷರ ನೌಕೆಗಳು ಭಾರತೀಯರು ಸೋಲಲು ವಿಫಲತೆಗೆ ಪ್ರಮುಖವಾದ ಕಾರಣಗಳು. ಆ 1857ರ ದಂಗೆಯಲ್ಲಿ ಪ್ರಧಾನವಾಗಿ ಮತ್ತೊಂದು ಅಂಶ ಏನು ಅಂತಂದ್ರ, ಈ ದಂಗೆಯ ನಂತರ ಆದ ಪರಿಣಾಮಗಳು ಏನು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ್ಯವಾಯಿತು. 1600ರಲ್ಲಿ ಸ್ಥಾಪನೆಯಾದ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಅಂತ್ಯವಾಯಿತು ಅಂದ್ರ 1858ರಲ್ಲಿ ಅಂತ್ಯವಾಯಿತು. ಮೇಲಾಗಿ ಭಾರತ ದೇಶ ನೇರವಾಗಿ ಯಾರ ಆಳ್ವಿಕೆಗೆ ಒಳಪಡ್ತು ಅಂದ್ರ ವಿಕ್ಟೋರಿಯಾ ರಾಣಿಗೆ ಒಳಪಡ್ತು. 1858ರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಒಂದು ರೂಪ ಬರುತ್ತೆ. ಇಷ್ಟೇ ಮುಖ್ಯಾಂಶ.